ನಮಸ್ತೆ, ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀರಾಮನವಮಿ ಅಂತಂದ್ರೆ ಪಾನಕ ಕೋಸಂಬರಿನೇ ಮೊದಲು ನೆನಪಿಗೆ ಬರೋದು. ಎಲ್ಲ ಕಡೆನೂ ಪಾನಕ ಕೋಸಂಬರಿ ಎಲ್ಲ ಕೊಡ್ತಾ ಇರ್ತಾರೆ ಇವತ್ತು. ಹಾಗೆಯೇ ನಾನು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡೋಕ್ಕೆ ಮುಂಚೆ ನೈವೇದ್ಯ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಎರಡನ್ನೂ ಹಾಕಿ ರಸಾಯನ ಥರ ಮಾಡ್ಕೊಂಡಿದ್ದೆ. ಅದಾದಮೇಲೆ ಈಗ ಕೋಸಂಬರಿಗೆ ಹೆಸರುಬೇಳೆ ಮತ್ತು ಸೌತೆಕಾಯಿ ಎಲ್ಲ ಹಾಕಿ ಹಿಂಗೆಲ್ಲ ಒಗ್ಗರಣೆ ಕೊಟ್ಟು ಕೋಸಂಬರಿ ಸಹ ಮಾಡಿ ರೆಡಿ ಇಟ್ಟಿದ್ದೆ. ಜೊತೆಗೆ ನಿಂಬೆ ಹಣ್ಣಿನ ಪಾನಕ ಮತ್ತು ಮಜ್ಜಿಗೆ ಸಹ ಮಾಡಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ರಾಮ್ ಪ್ರಸಾದ ಅಂತ ಹೇಳಿ ಸಜ್ಜಿಗೆ ಸಹ ಮಾಡಿ ನೈವೇದ್ಯ ಮಾಡ್ತಾರೆ ರಾಮಂಗೆ. ಆದರೆ ಸಜ್ಜಿಗೆ ಮಾಡಿದ್ರೆ ಅಷ್ಟಾಗಿ ಖರ್ಚಾಗೋದೇ ಇಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಬದಲು ಪಾನಕ ಕೋಸಂಬರಿ ಮಾಡೋಣ ಸಾಕು ಅಂತ ಹೇಳಿ ಇಷ್ಟನ್ನು ಮಾತ್ರ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ರಾಮ ದೇವ್ರ ಜೊತೆಗೆ ಹನುಮಂತನಿಗೂ ವಿಶೇಷ ಪೂಜೆಗಳನ್ನ ಮಾಡ್ತಿರ್ತಾರೆ. ಯಾಕಂತಂದರೆ ಹನುಮಂಗೆ ಪೂಜೆ ಮಾಡಿದ್ರೆ ಆ ಸೇವೆ ರಾಮನಿಗೆ ಕೂಡ ಸಲ್ಲತ್ತೆ ಅಂತ ಹೇಳಿ